ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರೂಪೇಶ್. ನೀವು ನೋಡ್ತಿದ್ದೀರಾ ಗ್ರಾಫಿಕ್ ಡಿಸೈನ್ ಇನ್ ಕನ್ನಡ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಅಲೈನ್ಮೆಂಟ್, ರೂಲರ್ಸ್ ಇದ್ರ ಬಗ್ಗೆ ಕಲಿಯೋಣ. ಜೊತೆಗೆ ಸಮ್ ಅಡಿಷನಲ್ ಟಾಪಿಕ್ಸ್ ಲೈಕ್ ಸೇವ್ ಫಾರ್ ವೆಬ್, ಲೇಯರ್ ಒಪಾಸಿಟಿ ಇದನ್ನು ಕೂಡ ನೋಡ್ಕೊಳ್ಳೋಣ. ಸೊ ನಾನು ಫಸ್ಟ್ ಒಂದು ಶೇಪ್ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ. ಈಗ ಇದನ್ನು ನನಗೆ ಸೆಂಟರ್ಗೆ ಅಲೈನ್ ಮಾಡಬೇಕಂದ್ರೆ ನೋಡಿ, ನನಗೆ ಎಕ್ಸಾಕ್ಟ್ ಇಲ್ಲಿ ಸೆಂಟರ್ಗೆ ಬೇಕು, ನನಗೆ ಅಲೈನ್ಮೆಂಟ್ ಮಾಡಬೇಕು. ಸೊ ಇದನ್ನು ಸೆಲೆಕ್ಟ್ ಮಾಡಿ, ಲೇಯರ್ 1 ಅನ್ನು. ಯು ಕ್ಯಾನ್ ಸೆಲೆಕ್ಟ್ ದ ಲೇಯರ್ 1, ಕಂಟ್ರೋಲ್ ಸೆಲೆಕ್ಟ್ ದ ಬ್ಯಾಕ್ಗ್ರೌಂಡ್ ಲೇಯರ್. ನೋಡಿ, ಕಂಟ್ರೋಲ್ ಸೆಲೆಕ್ಟ್ ಮಾಡಿ, ಈಗ ಡಬಲ್ ಕೂಡ ಸೆಲೆಕ್ಟ್ ಆಯಿತು. ದೆನ್ ನಿಮ್ಮ ಟಾಪಿಕ್ ಬನ್ನಿ, ಇಲ್ಲಿ ನೋಡಿ ನಿಮಗೆ ಅಲೈನ್ಮೆಂಟ್ ಇದೆ. ಸೊ ನಾನು ಎಕ್ಸಾಕ್ಟಾಗಿ ಇಲ್ಲಿ ಟಾಪಿಕ್ ಗೊತ್ತಿದ್ರೆ ನೋಡಿ ಅದು ಟಾಪಲ್ಲಿ ಅಲೈನ್ಮೆಂಟ್ ಆಗುತ್ತೆ. ಹಾಗೆ ನಾನು ಸೆಂಟರ್ಗೆ ಬಂದರೆ ನೋಡಿ ಇಲ್ಲಿ ಸೆಂಟರ್ ಅಲೈನ್ಮೆಂಟ್ ಆಗುತ್ತೆ. ಹಾಗೆ ನನಗೆ ಎರಡು ಸಿಗುತ್ತೆ, ವರ್ಟಿಕಲ್ ಆ್ಯಂಡ್ ಹೊರಿಸಾಂಟಲ್ ಆಕ್ಸಿಸ್ ಸಿಗ್ತದೆ. ಸೊ ನಾನು ಎರಡು ಕೂಡ ಕೊಟ್ಟರೆ ನೋಡಿ ಇಲ್ಲಿ ಸೆಂಟರ್ ಆಗಿ ಬಂತು. ಹೀಗೆ ನಿಮಗೆ ಕ್ರಿಯೇಟ್ ಮಾಡ್ಕೊಳ್ಬೋದು. ಹಾಗೆ ಇನ್ನೊಂದು ಶೇಪ್ ಕ್ರಿಯೇಟ್ ಮಾಡ್ತೀನಿ ಕ್ವಿಕ್ಕಾಗಿ. ಈಗ ನೋಡಿ, ನನಗೆ ಇದು ಎರಡು ಕೂಡ ಸೆಂಟರಲ್ಲಿ ಅಲೈನ್ ಮಾಡಬೇಕು. ಓಕೆ, ಸೊ ಏನು ಮಾಡ್ತೀನಿ ಅಂದರೆ ಐ ಕ್ಯಾನ್ ಕಂಟ್ರೋಲ್ ಸೆಲೆಕ್ಟ್ ದಿಸ್ ಬೋತ್. ಇದನ್ನು ಕೂಡ ಕಂಟ್ರೋಲ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಎಲ್ಲ ಸೆಲೆಕ್ಟ್ ಆಯಿತು. ಇಲ್ಲದೆ ಡೈರೆಕ್ಟಾಗಿ ನಾನು ಶಿಫ್ಟ್ ಸೆಲೆಕ್ಟ್ ಕೂಡ ಮಾಡ್ತೀನಿ ಎಲ್ಲ. ದೆನ್ ಎಗೇನ್ ಟಾಪಿಗೆ ಹೋಗ್ತೀನಿ. ನೋಡಿ ಇಲ್ಲಿ ಸೆಂಟರ್ ಇದೆ, ಬೋತ್ ನಾನು ಸೆಂಟರಿಗೆ ಅಲೈನ್ಮೆಂಟ್ ಮಾಡ್ತೀನಿ. ಹೀಗೆ ನನಗೆ ಸೆಂಟರ್ ಅಲೈನ್ಮೆಂಟ್ ಮಾಡ್ಬೋದು. ಇದರಲ್ಲಿ ಒಂದು ನೋಟ್ ಮಾಡಿ, ನಾನು ಸೆಲೆಕ್ಟ್ ಮಾಡುವಾಗ ನಾನು ತಪ್ಪಿ ಬೇರೆ ಶೇಪಲ್ಲಿ ಇದ್ದೀನಿ. ನೋಡಿ, ನಾನು ಬೇರೆ ಟೂಲಲ್ಲಿ ಇದ್ದೀನಿ. ನಾನು ಮೂವ್ ಟೂಲ್ ಸೆಲೆಕ್ಟ್ ಮಾಡ್ತಿಲ್ಲ. ಇಲ್ಲಿದು ಬರ್ತಿದ್ಯಾ ನೋಡಿ, ಇಲ್ಲಿದು ಬರ್ತಿಲ್ಲ. ಸೊ ಮೇಕ್ ಶೂರ್ ದ್ಯಾಟ್ ಯು ಸೆಲೆಕ್ಟ್ ದ ಮೂವ್ ಟೂಲ್ ಹಿಯರ್. ಆಗ ಮಾತ್ರ ನಿಮಗೆ ಇದು ನೋಡ್ಲಿಕ್ಕೆ ಸಿಗ್ತದೆ, ಇಲ್ಲ ಸಿಗಲ್ಲ. ಓಕೆ, ಸೊ ಮೇಕ್ ಶೂರ್ ಎಲ್ಲ ಸೆಲೆಕ್ಟ್ ಆಗಿದೆ ಇಲ್ಲಿ, ಆ್ಯಂಡ್ ಇಲ್ಲಿ ನಿಮ್ಮದು ಮೂವ್ ಟೂಲೇ ಸೆಲೆಕ್ಟ್ ಆಗಿದೆ ಇಲ್ಲಿ ಟೂಲಲ್ಲಿ. ಆಗ ಮಾತ್ರ ಅದು ವರ್ಕ್ ಆಗ್ತದೆ. ಹಾಗೆ ಸಪೋಸ್ ಇದು ಲೇಯರ್ 2 ಇದೆ ಅಲ್ಲ, ಇದು ಲಾಕ್ ಆಗಿದೆ ಇಲ್ಲಿ. ನೋಡಿ ಲಾಕ್ ಆಗಿದೆ. ಈಗ ನಾನು ಇದೆರಡನ್ನು ಸೆಲೆಕ್ಟ್ ಮಾಡಿದರೆ ನೋಡಿ, ಈಗ ಟಾಪಲ್ಲಿ ಇದು ಬರ್ತವೇ ಇಲ್ಲ. ಬಿಕಾಸ್ ಲಾಕ್ಡ್ ಲೇಯರಿಗೆ ನೋಡಿ ಇದು ವರ್ಕ್ ಆಗ್ತಿಲ್ಲ. ಲಾಕ್ಡ್ ಲೇಯರ್ಗೆ ವರ್ಕ್ ಆಗೋದಿಲ್ಲ. ಒನ್ವಿ ನಾನು ಅನ್ಲಾಕ್ ಮಾಡಿದರೆ ಈಗ ನೋಡಿ, ಈಗ ಇದನ್ನು ನನಗೆ ಇದು ಮಾಡ್ಬೋದು, ಸೆಂಟರ್ ಮಾಡ್ಬೋದು. ಇದು ವರ್ಕ್ ಆಗ್ತಿದೆ. ಬಟ್ ನಿಮ್ಗೆ ಇಲ್ಲಿ ನೋಡ್ಬೋದು, ಬ್ಯಾಕ್ಗ್ರೌಂಡ್ ಫ್ರಮ್ ಲೇಯರ್ ಈವನ್ ದೋ ಇಟ್ ಈಸ್ ಲಾಕ್ಡ್. ನೋಡಿ, ಇದಕ್ಕೊಂದು ಅಡಿಷನಲ್ ಪ್ರಾಪರ್ಟಿ ಇದೆ. ಈವನ್ ದೋ ಇಟ್ ಈಸ್ ಲಾಕ್ಡ್, ನನಗೆ ಸ್ಟಿಲ್ ಇದಕ್ಕೆ ಬಂದು ನನಗೆ ಇಲ್ಲಿ ಇದು ಆಪ್ಷನ್ ಸಿಗ್ತಿದೆ. ರೈಟ್, ನನಗೆ ಸ್ಟಿಲ್ ಇದು ಆಪ್ಷನ್ ಸಿಗ್ತದೆ ಇಲ್ಲಿ. ಸೊ ನಾರ್ಮಲ್ ಲಾಕಿಗೆ ಅಲೈನ್ಮೆಂಟ್ ವರ್ಕ್ ಆಗೋದಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಫ್ರಮ್ ದ ಲೇಯರಿಗೆ ಅಲೈನ್ಮೆಂಟ್ ವರ್ಕ್ ಆಗುತ್ತೆ. ಸೊ ಹೀಗೆ ನಮಗೆ ಮಾಡ್ಬೋದು. ಓಕೆ, ಸೊ ಬೇಸಿಕ್ಲಿ ವೆರಿ ಸಿಂಪಲ್. ಕಂಟ್ರೋಲ್ ಸೆಲೆಕ್ಟ್ ಮಾಡಿ ಎಲ್ಲ, ಆಮೇಲೆ ಮೂವ್ ಟೂಲ್ ಸೆಲೆಕ್ಟ್ ಮಾಡಿ, ಅದಾದಮೇಲೆ ನಿಮಗೆ ಇಲ್ಲಿ ಅಲೈನ್ಮೆಂಟ್ ಕೊಡ್ಬೋದು. ಹಾಗೆ ಇನ್ನೊಂದು ಟ್ರಿಕ್ ನೋಡಿ, ನನಗೆ ಇದನ್ನು ಎಕ್ಸಾಕ್ಟಾಗಿ ಇಲ್ಲಿ ಪ್ಲೇಸ್ ಮಾಡಬೇಕು. ಓಕೆ, ಹೀಗೆ ಪ್ಲೇಸ್ ಮಾಡಬೇಕು. ಸೊ ಏನು ಮಾಡ್ತೀನಿ ನಾನು, ಸೊ ರೈಟ್, ಸೊ ಲೇಯರ್ 1 ಸೆಲೆಕ್ಟ್ ಮಾಡ್ತೀನಿ, ಕಂಟ್ರೋಲ್ ಸೆಲೆಕ್ಟ್ ದ ಲೇಯರ್ 2. ಅದಾದಮೇಲೆ ನೋಡಿ ಇಲ್ಲಿ ಬಂತು, ಮೂವ್ ಟೂಲ್ ಸೆಲೆಕ್ಟ್ ಆಗಿದೆ, ಎರಡು ಸೆಂಟರ್ ಮಾಡ್ತೀನಿ. ಬಂದಿದೆ, ಬಟ್ ಏನಾಯ್ತು ಇಲ್ಲಿ ಗ್ರೀನ್ ಇದು ಪ್ಲೇಸ್ ಆಚೆ ಈಚೆ ಆಯ್ತಲ್ಲ. ಸೊ ಸಪೋಸ್ ನನಗೆ ಗ್ರೀನ್ ಇಲ್ಲೇ ಇರಬೇಕು, ಗ್ರೀನ್ ಮೂವ್ ಆಗಬಾರ್ದು. ಓಕೆ, ಗ್ರೀನ್ ಇಲ್ಲಿ ಫಿಕ್ಸ್ಡ್ ಆಗಿದೆ, ಪ್ಲೇಸ್ಮೆಂಟ್ ಆಗಿದೆ, ಇದು ಮೂವ್ ಆಗಬಾರ್ದು. ದೆನ್ ಟ್ರಿಕ್ ಏನಂದರೆ ಸೆಲೆಕ್ಟ್ ಮಾಡಿದನು, ಬಟ್ ಕಂಟ್ರೋಲ್ ಸೆಲೆಕ್ಟ್ ದ ಥಂಬ್ನೇಲ್. ಓಕೆ, ಇದರದ್ದು ಏನು ಮಾಡಬೇಕು, ಕಂಟ್ರೋಲ್ ಸೆಲೆಕ್ಟ್ ದ ಥಂಬ್ನೇಲ್ ಆಫ್ ಲೇಯರ್ 2. ಈಗ ನೋಡಿ ಎಕ್ಸಾಕ್ಟಾಗಿ ಏನಾಯಿತು, ನಾನು ಥಂಬ್ನೇಲ್ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಇದು ಲೈನ್ ಇದೆಯಲ್ಲ, ಇದಕ್ಕೆ ನಾವು ಮಾರ್ಚಿಂಗ್ ಆ್ಯಂಡ್ಸ್ ಎಲ್ಲದ ಸೆಲೆಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಲೇಯರ್ದು ಸೆಲೆಕ್ಟ್ ಆಗಿಲ್ಲ, ಬಟ್ ಇನ್ಸ್ಟೆಡ್ ಈ ಕ್ಯಾನ್ವಸಲ್ಲಿ ಈ ಜಾಗದ ಸೆಲೆಕ್ಷನ್ ಸೆಲೆಕ್ಟ್ ಆಗಿದೆ ಅಂತ ಅರ್ಥ. ಈಗ ನೋಡಿ ಟಾಪಲ್ಲಿ ಸಹ ನಾನು ಇಲ್ಲಿ ಮೂವ್ ಟೂಲ್ ಸೆಲೆಕ್ಟ್ ಮಾಡಿದ್ದೀನಿ, ಇಲ್ಲಿ ಇದು ಬರ್ತಿದೆ. ಸೊ ಐ ಕ್ಯಾನ್ ಗೋ ಆ್ಯಂಡ್ ಕ್ಲಿಕ್ ಹಿಯರ್. ನೋಡಿ ಎಕ್ಸಾಕ್ಟಾಗಿ ಅದು ಅದರದೇ ಸೆಂಟರ್ಗೆ ಹೋಗಿ ಫಿಟ್ ಆಗ್ತದೆ. ಸೊ ಈ ರೀತಿ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ನೋಡಿ ಫಾರ್ ಎಕ್ಸಾಂಪಲ್ ನನಗೆ ಇದರದು ಸೆಂಟರ್ಗೆ ಹಾಕಬೇಕು. ಏನು ಮಾಡ್ತೀನಿ ನಾನು, ಸೆಲೆಕ್ಟ್ ದ ಲೇಯರ್, ಕಂಟ್ರೋಲ್ ಸೆಲೆಕ್ಟ್ ದ ಲೇಯರ್ 1 ಕ ಥಂಬ್ನೇಲ್ ಹಿಯರ್. ನೋಡಿ ಏನಾಯ್ತು, ಈಗ ಇದರದು ಥಂಬ್ನೇಲ್ ಅಂದರೆ ಸೆಲೆಕ್ಷನ್ ಇದು ಆನ್ ಆಗಿದೆ. ದೆನ್ ಐ ಕ್ಯಾನ್ ಗೋ ಆ್ಯಂಡ್ ಗಿವ್ ಅಲೈನ್ಮೆಂಟ್ ಹಿಯರ್. ಈ ರೀತಿ ಕೂಡ ಮಾಡ್ಕೊಳ್ಬೋದು. ಓಕೆ, ಆ್ಯಂಡ್ ಇದರಲ್ಲಿ ಇನ್ನೊಂದು ನೋಡಿ ಫಾರ್ ಎಕ್ಸಾಂಪಲ್ ನಾನೆಲ್ಲ ಆಫ್ ಮಾಡ್ತೀನಿ. ಇಲ್ಲಿ ನನಗೆ ಜಸ್ಟ್ ಒಂದು ಕಂಪ್ಲೀಟಾಗಿ ಒಂದು ಲೇಯರ್ ಹಾಕಬೇಕಿದ್ದಕ್ಕೆ, ಎಕ್ಸ್ಟ್ರಾ ಒಂದು ಲೇಯರ್ ಹಾಕಬೇಕು. ನಾನೇನು ಮಾಡ್ತೀನಿ ಅಂದರೆ ನೋಡಿ, ಇಲ್ಲಿ ಬರ್ತೀನಿ, ಒಂದು ಹೊಸ ಲೇಯರ್ ಕ್ರಿಯೇಟ್ ಮಾಡ್ತೀನಿ. ಸಪೋಸ್ ಐ ವಿಲ್ ಟೇಕ್ ಸಮ್ ಡಿಫ್ರೆಂಟ್ ಕಲರ್ ಹಿಯರ್, ಆ್ಯಂಡ್ ಐ ಕ್ಯಾನ್ ಡೂ ಏನು ಮಾಡ್ತೀನಿ, ಆಲ್ಟ್ ಆ್ಯಂಡ್ ಡಿಲೀಟ್ ಒತ್ತೀನಿ. ಈಗ ನೋಡಿ ಅದು ಕಂಪ್ಲೀಟಾಗಿ ಫಿಲ್ ಆಯ್ತು ಈ ಥರ. ರೈಟ್, ಈ ಥರ ಫಿಲ್ ಆಯ್ತು ಈ ಥರ. ಸೊ ನಾನೇನಾದರೂ ನಂಗೆ ಏನಾದರೂ ಇದು ಪೇಜಲ್ಲಿ ಇನ್ನೊಂದೇನಾದರೂ ಕ್ರಿಯೇಟ್ ಮಾಡಬೇಕು ಈ ಥರ. ಓಕೆ, ಸೊ ಸಮಥಿಂಗ್ ಲೈಕ್ ಸ್ಕೈ ಆ್ಯಂಡ್ ಕ್ರಿಯೇಟ್ ಹಿಯರ್. ಸೊ ಏನು ಮಾಡ್ತೀನಿ ಅಂದರೆ ಪುನಃ ನಾನು ಮಾರ್ಕಿ ಟೂಲಿಗೆ ಬರ್ತೀನಿ, ರೆಕ್ಟ್ಯಾಂಗ್ಯುಲರ್ ಮಾರ್ಕಿಗೆ. ಓಕೆ, ಸಿ ಐ ಕ್ಯಾನ್ ಟೇಕ್ ಸಮ್ ಬ್ಲೂ ಕಲರ್. ಇಲ್ಲಿ ನೋಡಿ ಹೊಸ ಲೇಯರ್ ತೊಗೊಂಡಿದ್ದೀನಿ. ಈಗ ನಾನು ಇಲ್ಲಿಂದ ಸೆಲೆಕ್ಟ್ ಮಾಡಿದರೆ ನೋಡಿ ಏನಾಗ್ತಿದೆ, ಸ್ವಲ್ಪ ಪಿಕ್ಸೆಲ್ಸ್ ಆಚೆ ಬರ್ತಿದೆ ಅಲ್ಲ. ಸೊ ದಿಸ್ ಈಸ್ ನಾಟ್ ರೈಟ್. ನೋಡಿ ಇಲ್ಲಿ ಗ್ಯಾಪ್ ಬರ್ತಿದೆ. ಈ ಥರ ನೀವು ಕ್ರಿಯೇಟ್ ಮಾಡಬಾರ್ದು, ಇದು ರಾಂಗ್ ವರ್ಕ್ ಆಗ್ತದೆ. ಸೊ ನೀವು ಏನು ಮಾಡಬೇಕಂದ್ರೆ ನೋಡಿ, ಸ್ವಲ್ಪ ದೂರದಿಂದಲೇ ಸ್ಟಾರ್ಟ್ ಮಾಡಿ, ದೆನ್ ಡ್ರ್ಯಾಗ್, ಸ್ವಲ್ಪ ಫೋರ್ಸ್ ಹಾಕಿ. ನೋಡಿ ಸ್ವಲ್ಪ ದೂರದಿಂದಲೇ ಶುರು ಮಾಡಿ, ಅದಾದಮೇಲೆ ನೋಡಿ ಇಲ್ಲಿ ಎಕ್ಸಾಕ್ಟಾಗಿ ಎಂಡ್ ಬರ್ತಲ್ಲ, ಇಲ್ಲಿ ಸುಮ್ಮನೆ ಇಡಬೇಡಿ, ಈ ಥರ ಫೋರ್ಸ್ ಹಾಕಿ ಎಂಡ್ ತನಕ ತೊಗೊಂಡೋಗಿ. ನೋಡಿ ಎಕ್ಸಾಕ್ಟಾಗಿ ಬಂತಲ್ಲ, ಈ ರೀತಿ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ ಇನ್ನೊಂದು ಮಾಡ್ತೀನಿ. ಸಿ
ಇದೇ ಕಲರ್ ತೊಗೊಳ್ತೀನಿ. ನೋಡಿ ದೂರದಿಂದ ಶುರು ಮಾಡಿದೆ, ನೋಡಿ ಈಗ ದೂರದಿಂದಲೂ ಶುರು ಮಾಡಿದೆ. ದೆನ್ ಹಿಯರ್ ಆಲ್ಸೋ ಏನು ಮಾಡ್ತೀನಿ ನಾನು, ದೂರದಿಂದಲೂ ಸ್ವಲ್ಪ ಫೋರ್ಸ್ ಹಾಕಿ ದೆನ್ ಐ ರಿಲೀಸ್ ಇಟ್. ಈ ಥರ ಈಗ ನನಗೆ ಪುನಃ ಆಲ್ಟ್ ಡಿಲೀಟ್ ತೊಗೊತೀನಿ, ಕಂಟ್ರೋಲ್ ಡಿ ಮಾಡ್ತೀನಿ ಆ್ಯಂಡ್ ಐ ಕ್ಯಾನ್ ಕ್ರಿಯೇಟ್ ಮಲ್ಟಿಪಲ್ ಲೇಯರ್ಸ್. ಸೊ ಈ ರೀತಿಯಲ್ಲಿ ನಿಮಗೆ ವರ್ಕ್ ಮಾಡ್ಕೊಳ್ಬೋದು. ಸೊ ಇದು ಮೇನ್ ಅಲೈನ್ಮೆಂಟ್, ಇದು ರೂಲ್ಸ್. ನೆಕ್ಸ್ಟ್ ನಾವು ರೂಲರ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ನಿಮಗೆ ವ್ಯೂವಿಗೆ ಹೋಗ್ಬೋದು, ಇಲ್ಲಿ ನೋಡ್ಬೋದು, ಇಲ್ಲಿ ರೂಲರ್ಸ್ ಇದೆ. ಆರ್ ಸಿಂಪ್ಲಿ ದ ಶಾರ್ಟ್ಕಟ್ ಇಸ್ ಏನು, ಕಂಟ್ರೋಲ್ ಪ್ಲಸ್ ಆರ್. ನೋಡಿ ನಾನು ಸಿಂಪ್ಲಿ ಇಲ್ಲಿ ಕಂಟ್ರೋಲ್ ಮತ್ತು ಆರ್ ಹೊಡಿತೀನಿ, ನನಗೆ ಇಲ್ಲಿ ರೂಲರ್ಸ್ ಬಂದಿದೆ. ಹಾಗೆ ಅಗೇನ್ ಕಂಟ್ರೋಲ್ ಆರ್ ಹೊಡೆದ್ರೆ ರೂಲರ್ಸ್ ಹೋಗುತ್ತೆ. ಸೊ ನಿಮಗೆ ಇದನ್ನು ಹೊಡೆದು ತರ್ಬೋದು, ಇಲ್ಲಾಂದರೆ ವಾಪಸ್ ಕಳಿಸ್ಬೋದು. ಈಗ ರೂಲರ್ಸನ್ನು ನಾನು ಇಲ್ಲಿ ಡ್ರ್ಯಾಗ್ ಮಾಡ್ತೀನಿ. ನೋಡಿ ಈಗ ಡ್ರ್ಯಾಗ್ ಮಾಡ್ತೀನಿ. ಇದಕ್ಕೆ ನಾವು ನಮ್ಮದು ಗೈಡ್ ಇಲ್ಲದೆ ಎಕ್ಸ್ಟ್ರಾಸ್ ಅಂತ ಹೇಳ್ಬೋದು. ಸೊ ಇದು ಬ್ಲೂ ಲೈನ್ ಬಂದಿದೆ ಅಲ್ಲ, ಹಾಗೆ ನೋಡಿ ಇಲ್ಲಿಂದ ಕೂಡ ಡ್ರ್ಯಾಗ್ ಮಾಡ್ತೀನಿ. ಸೊ ನಿಮಗೆ ಎಷ್ಟು ಬೇಕಾದರೆ ಈ ಥರ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಬೋದು. ಸೊ ಸಪೋಸ್ ನನಗೆ ಇಲ್ಲಿ ಇದು ಬೇಡ, ನನಗೆ ಡಿಲೀಟ್ ಮಾಡಬೇಕು ಇದನ್ನು. ಸೊ ವೆರಿ ಸಿಂಪಲ್, ನೋಡಿ ಇಲ್ಲಿ ಬನ್ನಿ, ಅದರ ಮೇಲೆ ಹವರ್ ಮಾಡುವಾಗ ನೋಡಿ ಅದು ನಿಮಗೆ ಸೆಲೆಕ್ಟ್ ಆಗ್ತಿದೆಯಲ್ಲ, ನೋಡಿ ಈ ಥರ ಬರ್ತದೆ. ದೆನ್ ಕ್ಲಿಕ್ ಡ್ರ್ಯಾಗ್ ಮಾಡಿ ವಾಪಸ್ ಮೇಲೆ ತಗೊಂಡೋಗಿ ಅಲ್ಲೇ ರಿಲೀಸ್ ಮಾಡಿದರೆ ಅದು ಡಿಲೀಟ್ ಆಗ್ತದೆ. ನೋಡಿ ಇಲ್ಲಿ ಪುನಃ ಬರ್ತೀನಿ, ಹೀಗೆ ನನಗೆ ತರ್ಬೋದು ಆ್ಯಂಡ್ ಐ ಕ್ಯಾನ್ ಆಲ್ಸೋ ಡಿಲೀಟ್ ದ ಗೈಡ್ ಓವರ್ ಹಿಯರ್. ಸೊ ಈ ರೀತಿ ನಂಗೆ ಕ್ರಿಯೇಟ್ ಮಾಡ್ಬೋದು. ಹಾಗೆ ನೋಡಿ ಇಲ್ಲಿ ನಾನೊಂದು ಶೇಪ್ ಕ್ರಿಯೇಟ್ ಮಾಡಿದರೆ ನೋಡಿ ಎಕ್ಸಾಕ್ಟಾಗಿ ಅದು ಟಚ್ ಆಗ್ತಿದೆಯಲ್ಲ, ಸೊ ಇದಕ್ಕೆ ನಾವು ಸ್ನ್ಯಾಪ್ ಅಂತ ಹೇಳ್ತೀವಿ. ನೋಡಿ ಎಕ್ಸಾಕ್ಟಾಗಿ ಅದು ಸ್ನ್ಯಾಪ್ ಆಗ್ತಿದೆ. ಅಷ್ಟೇ ಅಲ್ಲ, ನಾನು ಇದನ್ನು ಮೂವ್ ಮಾಡಿದರೂ ಕೂಡ ನೋಡಿ ನಾನು ಮೂವ್ ಮಾಡ್ತೀನಿ, ಆಗ ನೋಡಿ ಆಗ ಕೂಡ ಇದೊಂಥರ ಸ್ನ್ಯಾಪ್ ಆಗ್ತಿದೆ. ಸೊ ನಿಮಗೆ ರೂಲರ್ಸನ್ನು ಏನಾದರೂ ಒಂದು ಸ್ನ್ಯಾಪ್ ಮಾಡಿ ಕೂಡ ಯೂಸ್ ಮಾಡ್ಕೊಳ್ಬೇಕು. ಸೊ ಹಾಗೆ ಇಲ್ಲಿ ವ್ಯೂವಿಗೆ ಬಂದರೆ ಇಲ್ಲಿ ನೋಡಿ ಇಲ್ಲಿ ಸ್ನ್ಯಾಪ್ ಒಂದು ಆಪ್ಷನ್ ಇದೆ. ನೋಡಿ ಇದು ಟಿಕ್ ಆನ್ ಇರಬೇಕು. ಓಕೆ, ಇದು ಆಫ್ ಮಾಡಿದರೆ ಅದು ಮತ್ತೆ ಆಗಲ್ಲ. ನೋಡಿ ಅದು ಮತ್ತೆ ಅದು ಸ್ನ್ಯಾಪ್ ಆಗ್ತಿಲ್ಲ. ಸೊ ಮೇಕ್ ಶ್ಯೂರ್ ದ್ಯಾಟ್ ಸ್ನ್ಯಾಪ್ ಈಸ್ ಟಿಕ್ ಡಿಯರ್. ಓಕೆ, ನೋಡಿ ಇದು ಸ್ನ್ಯಾಪ್ 2 ಕೂಡ ನೋಡಿ ಇದು ಕೂಡ ಡಿಫಾಲ್ಟ್ ಇರಬೇಕು, ಎಲ್ಲ ಕೂಡ ಸೆಲೆಕ್ಟೆಡ್ ಆಗಿರಬೇಕು. ಓಕೆ, ಈ ರೀತಿ ಕೂಡ ನಿಮಗೆ ಸ್ನ್ಯಾಪ್ ಮಾಡ್ಬೋದು. ಹಾಗೆ ಇದು ರೂಲರ್ಸ್ ಇದೆ ಅಲ್ಲ, ಇದು ನಿಮ್ಮದು ವಿಸಿಬಲ್ ಅಲ್ಲ. ಅಂದರೆ ನೀವು ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿದರೆ ನೋಡಿ ಇದು ಸಿಂಪ್ಲಿ ಎಕ್ಸ್ಟ್ರಾಸ್ ಆರ್ ಗೈಡ್ ಮಾತ್ರ, ಇದೇನು ಬರಲ್ಲ. ಇದು ಬ್ಲೂ ಇದು ಬರ್ತದೆ, ಬಟ್ ಇದು ಗೈಡ್ಸ್ ಏನು ಬರಲ್ಲ ಇಮೇಜಲ್ಲಿ, ಅದೊಂದು ಕೂಡ ನೋಟ್ ಮಾಡ್ಬೋದು ನೀವು. ಹಾಗೆ ನನಗೆ ಸಪೋಸ್ ಈ ರೂಲರ್ಸನ್ನೆಲ್ಲ ಹೈಡ್ ಮಾಡಬೇಕು, ನನಗೆ ಇದು ತುಂಬ ಇದೆ, ಡಿಸ್ಟರ್ಬ್ ಆಗ್ತಿದೆ ನನಗೆ ವರ್ಕಿಗೆ. ಸೊ ನಿಮಗೆ ಸಿಂಪ್ಲಿ ಕಂಟ್ರೋಲ್ ಪ್ಲಸ್ ಎಚ್ ಒತ್ಬೋದು. ನೋಡಿ ಅದು ಆಫ್ ಆಯ್ತು ಈಗ. ಹಾಗೆ ಕಂಟ್ರೋಲ್ ಪ್ಲಸ್ ಎಚ್ ಒತ್ಬೋದು, ಆಪೋಸ್ ಬಂತು. ಹಾಗೆ ಇಲ್ಲಿ ವ್ಯೂ ಅಲ್ಲಿ ಕೂಡ ನಿಮಗೆ ನೋಡ್ಬೋದು ಎಕ್ಸ್ಟ್ರಾಸ್ ಅಂತ ಇದೆ, ಕಂಟ್ರೋಲ್ ಪ್ಲಸ್ ಎಚ್, ರೈಟ್. ಸೊ ಆ ಆಪ್ಷನ್ ಕೂಡ ನಿಮಗೆ ಟಿಕ್ ಮಾಡ್ಬೋದು. ಹಾಗೆ ಕಂಟ್ರೋಲ್ ಎಚ್ ಮಾಡಿದರೆ ವಾಪಸ್ ಕೂಡ ಬರ್ತದೆ. ಹಾಗೆ ಇದನ್ನು ನಿಮಗೆ ಲಾಕ್ ಮಾಡಬೇಕಂದ್ರೆ ಗೈಡನ್ನು ವ್ಯೂವಿಗೆ ಬನ್ನಿ, ಇಲ್ಲಿ ಕೊಡಿ ಲಾಕ್ ದ ಗೈಡ್ಸ್. ನೋಡಿ ಈಗ ಲಾಕ್ ಆಗಿದೆ, ನಿಮಗೆ ಅದನ್ನು ಮೂವ್ ಮಾಡಲಿಕ್ಕೆ ಆಗ್ತಿಲ್ಲ. ಸೊ ಈಗೇನು ಅನ್ಲಾಕ್ ಮಾಡಬೇಕಂದ್ರೆ ಪುನಃ ವ್ಯೂವಿಗೆ ಬನ್ನಿ. ನೋಡಿ ಇಲ್ಲಿ ನಿಮ್ಮದು ಶಾರ್ಟ್ಕಟ್ ಈಸ್ ಆಲ್ಟ್ ಕಂಟ್ರೋಲ್ ಪ್ಲಸ್ ಸೆಮಿಕೋಲನ್. ಓಕೆ, ಅವ್ರು ಇಲ್ಲಿಂದ ಬಂದು ಕೂಡ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದೇ ರೀತಿಯಲ್ಲಿ ನನಗೆ ಇದೆಲ್ಲ ಡಿಲೀಟ್ ಮಾಡಬೇಕು. ಓಕೆ, ವ್ಯೂವಿಗೆ ಬನ್ನಿ ಆ್ಯಂಡ್ ಯು ಕ್ಯಾನ್ ಗಿವ್ ಕ್ಲಿಯರ್ ಆಲ್ ದ ಗೈಡ್ಸ್. ನೋಡಿ ಎಲ್ಲ ಕೂಡ ಡಿಲೀಟ್ ಆಗುತ್ತೆ. ನೋಡಿ ನಿಮಗೆ ಕಂಟ್ರೋಲ್ ಝಡ್ ಕೂಡ ಮಾಡ್ಬೋದು ಟು ಕಮ್ ಬ್ಯಾಕ್ ಆ್ಯಂಡ್ ಗೋ ಫಾರ್ವರ್ಡ್ ಕೂಡ, ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ಟಾಪಿಗೆ ಬಂದರೆ ನೋಡಿ ಇಲ್ಲಿದು ರೂಲರ್ಸ್ ಇದೆಯಲ್ಲ, ರೈಟ್ ಕ್ಲಿಕ್ ಮಾಡಿ ಎಕ್ಸಾಕ್ಟ್ ಆಗಿದ್ರ ಮೇಲೆ. ನೋಡಿ ನಾನು ಪಿಕ್ಸೆಲ್ಸಲ್ಲಿದ್ದೀನಿ, ಯು ಕ್ಯಾನ್ ಚೇಂಜ್ ದ ಯೂನಿಟ್ ಆಫ್ ಮೆಷರ್ಮೆಂಟ್ ಆಲ್ಸೋ. ಸೊ ನನಗೆ ಫಾರ್ ಎಕ್ಸಾಂಪಲ್ ಸೆಂಟಿಮೀಟರ್ಸಲ್ಲಿ ಬೇಕಿತ್ತು, ನೋಡಿ ಸೆಂಟಿಮೀಟ್ರಲ್ಲಿ ಬಂತು. ನನಗೆ ಇಂಚಸಲ್ಲಿ ಬೇಕಿತ್ತು, ಇಂಚಸಲ್ಲಿ ಬಂತು. ಇಲ್ಲಿ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೆ ನನಗೆ ಇಲ್ಲಿ ಕೂಡ ಪಿಕ್ಸೆಲ್ಸಿಗೆ ಹೋಗ್ಬೋದು ಈ ಥರ. ಸೊ ಈ ರೀತಿಯಲ್ಲಿ ನಿಮಗೆ ರೂಲರ್ಸ್ ಒಟ್ಟಿಗೆ ವರ್ಕ್ ಮಾಡ್ಬೋದು. ನೆಕ್ಸ್ಟ್ ನಾವು ಲೇಯರ್ ಒಪ್ಯಾಸಿಟಿ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಸೊ ನೋಡಿ ನನ್ನ ಬಳಿ 2 ಶೇಪ್ ಇದೆ. ನಾನೇನು ಮಾಡ್ತೀನಿ ಅಂದರೆ ಈ ಪರ್ಪಲ್ ಶೇಪನ್ನು ಯೆಲ್ಲೋ ಶೇಪ್ ಮೇಲೆ ಪ್ಲೇಸ್ ಮಾಡ್ತೀನಿ. ಈಗ ನಮಗೆ ಯೆಲ್ಲೋ ಶೇಪ್ ವಿಸಿಬಲ್ ಇಲ್ಲ ಅಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ಬ್ಲೈಂಡೆಡ್ ಹಿಯರ್. ಆದರೆ ನಾನೀಗ ಲೇಯರ್ 1 ಇದೆ ಅಲ್ಲ ಪರ್ಪಲ್ ಶೇಪ್, ನೋಡಿ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಟಾಪಲ್ಲಿ ಒಪ್ಯಾಸಿಟಿ ಅಂತ ಇದೆ, ರೈಟ್. ನೋಡಿ 100% ಇದೆ. ನಾನು ಇಲ್ಲಿ ಬಂದು ಕ್ಲಿಕ್ ಮಾಡಿ ಇದರ ಸ್ಲೈಡ್ರನ್ನು ಆಚೀಚೆ ಮಾಡಿದೆ. ನೋಡಿ ಏನಾಗ್ತಿದೆ, ಸ್ಲೈಟಾಗಿ ಒಪ್ಯಾಸಿಟಿ ಡೌನ್ ಆಗ್ತಿದೆ. ಒಪ್ಯಾಸಿಟಿ ಅಂದರೆ ಟ್ರಾನ್ಸ್ಪರೆನ್ಸಿ ಆಫ್ ದ ಇಮೇಜ್. ನಾನು ಕಂಪ್ಲೀಟಾಗಿ 0ಗೆ ಬಂದರೆ ನೋಡಿ ಕಂಪ್ಲೀಟಾಗಿ ಅದು ಇನ್ವಿಸಿಬಲ್ ಆಗಿದೆ. ನಾನು ಕಂಪ್ಲೀಟಾಗಿ ಟಾಪ್ ತಂದರೆ ನೋಡಿ ಕಂಪ್ಲೀಟಾಗಿ ವಿಸಿಬಲ್ ಆಗಿದೆ ಲೇಯರ್. ಹಾಗೆ ನಿಮಗೆ ಇಲ್ಲಿ ಒಂದು ಕೂಡ ನಿಮಗೆ ಟೈಪ್ ಕೂಡ ಮಾಡ್ಬೋದು. ಎಕ್ಸಾಕ್ಟ್ಲಿ ನನಗೆ 50% ಬೇಕಾ, ಟೈಪ್ ಕೂಡ ನನಗೆ ಹೀಗೆ ಮಾಡ್ಬೋದು. ಓಕೆ, ಆರ್ ವೆರಿ ಸಿಂಪ್ಲಿ ನಿಮಗೆ ನೋಡಿ ಲೇಯರ್ 1ಗೆ ಬರ್ತೀನಿ. ನಾನಿಲ್ಲಿ ನಾನು ಈ ಥರ ಟೈಪ್ ಮಾಡಿದರೆ ಫಾರ್ ಎಕ್ಸಾಂಪಲ್ 8 ಅಂತ ಓದ್ತಿದ್ರೆ ನೋಡಿ ಆಟೋಮೆಟಿಕ್ಕಾಗಿ 80% ಆಯಿತು. ನೋಡಿ 1 ಓದ್ತೀನಿ 10% ಆಯಿತು. ನೋಡಿ 4 ಓದ್ತೀನಿ 40% ಆಯಿತು. ಹಾಗೆ 0 ಓದ್ತಿದ್ರೆ 100% ಆಗುತ್ತೆ. ನಾನು ನನಗೆ 2 ಡಿಜಿಟ್ ಬೇಕಾದರೆ ಫಾರ್ ಎಕ್ಸಾಂಪಲ್ 76 ಫಾಸ್ಟ್ ಓದ್ತೀನಿ, ನೋಡಿ 76 ಆಯಿತು. ನೋಡಿ 43% ಬೇಕು. 43 ಫಾಸ್ಟ್ ಓದ್ತೀನಿ 43% ಆಯಿತು. 05 ಓದ್ತೀನಿ, ನೋಡಿ 05% ಆಯಿತು. ಸೊ ನಿಮ್ಗೆ ಈ ಥರ ಕೂಡ ಮಾಡ್ಬೋದು. ಸೊ ದಿಸ್ ಈಸ್ ಅ ವೆರಿ ಸಿಂಪಲ್ ಆಪ್ಷನ್ ರಿಗಾರ್ಡಿಂಗ್ ಒಪ್ಯಾಸಿಟಿ. ನೆಕ್ಸ್ಟ್ ನಾವು ನೋಡುವ ಹೌ ಟು ಸೇವ್ ಫಾರ್ ವೆಬ್ ಅಂತ. ಸೊ ನಾರ್ಮಲಾಗಿ ನಾನು ಒಂದು ಇಮೇಜ್ ಸೇವ್ ಮಾಡೋದಾದರೆ ಏನು ಮಾಡ್ತೀನಿ, ಫೈಲ್ಗೆ ಬರ್ತೀನಿ, ಇಲ್ಲಿ
ನಾನು ಸೇವ್ ಆ್ಯಸಿಗೆ ಹೋಗ್ತೀನಿ. ಆಮೇಲೆ ಇಲ್ಲಿ ನಾನು ಕೊಡ್ತೀನಲ್ಲ ಐದರ್ JPEG ಆರ್ PNG ನಾನು ಕೊಡ್ತೀನಲ್ಲ. ಬಟ್ ನಾನು ಸೇವ್ ಫಾರ್ ವೆಬ್ ಕೊಡೋದಾದರೆ ಫೈಲಿಗೆ ಬನ್ನಿ, ಇಲ್ಲಿ ಎಕ್ಸ್ಪೋರ್ಟ್ ಕೊಡಿ. ಓಕೆ, ಎಕ್ಸ್ಪೋರ್ಟಲ್ಲಿ ನಿಮಗೆ ನೋಡಿ ಸೇವ್ ಫಾರ್ ವೆಬ್ ಲೆಗಸಿ ಅಂತ ಬರ್ತದೆ. ಆರ್ ದ ಶಾರ್ಟ್ಕಟ್ ಈಸ್ ಕಂಟ್ರೋಲ್ ಆಲ್ಟ್ ಶಿಫ್ಟ್ ಮತ್ತು ಎಸ್. ನೋಡಿ 4 ಆಪ್ಷನ್ ಬರ್ತದೆ, ಕಂಟ್ರೋಲ್ ಆಲ್ಟ್ ಶಿಫ್ಟ್ ಆ್ಯಂಡ್ ಎಸ್. ಸೊ ಇದನ್ನು ಕ್ಲಿಕ್ ಮಾಡ್ತೀನಿ ನಾನೀಗ. ನೋಡಿ ಒಂದು ಬೇರೆ ಒಂದು ಈ ಥರ ಒಂದು ಡ್ರಾಪ್ ಬಾಕ್ಸ್ ಬರುತ್ತೆ. ಐ ವಿಲ್ ಡು ಕಂಟ್ರೋಲ್ ಆ್ಯಂಡ್ ಮೈನಸ್ ಟು ಫಿಟ್ ದ ಡಾಕ್ಯುಮೆಂಟ್. ನೋಡಲಿಕ್ಕೆ ಜಸ್ಟ್ ನನಗೆ ಝೂಮ್ ಮಾಡಿ ಕೂಡ ನೋಡ್ಬೋದು. ಆಮೇಲೆ ನೋಡಿ ನನಗೆ ಇಲ್ಲಿ ಯಾವುದ್ರಲ್ಲಿ ಸೇವ್ ಮಾಡಬೇಕು, JPEG ಫಾರ್ಮ್ಯಾಟಲ್ಲಿ ಸೇವ್ ಮಾಡಬೇಕಾ, PNGಯಲ್ಲಿ ಮಾಡಬೇಕಾ, ಅದು ಕೊಡ್ಬೋದು ಇಲ್ಲಿ ಎಕ್ಸಾಕ್ಟಾಗಿ. ಹಾಗೆ ನಾನು JPEG ಕೊಡ್ತೀನಿ ಇಲ್ಲಿ. ನೋಡಿ ಇಲ್ಲಿ ನನಗೆ ಅದರದ್ದು ಕ್ವಾಲಿಟಿ ಇಡ್ಬೋದು, ವೆರಿ ಹೈ ಇಡ್ತೀನಿ. ಸೊ ವಿ ಕ್ಯಾನ್ ಆಲ್ಸೋ ಸಿ ಎಷ್ಟು ಅದರ ಸೈಜ್ ಅಂತ. ಬರೀ 278 KB ಅಷ್ಟೇ ಬರ್ತಿದೆ, ದಟ್ ಈಸ್ ಫೈನ್. ಓಕೆ, ಈಗ ನಾನು ಇಲ್ಲಿ ಕೆಳಗೆ ಬಂದು ಸೇವ್ ಅಂತ ಕೊಡ್ತೀನಿ. ನೋಡಿ ಫೋಲ್ಡರ್ ಸ್ಪೆಸಿಫೈ ಮಾಡಬೇಕು, ಎಲ್ಲಿ ಸೇವ್ ಮಾಡಬೇಕಂತ ರೀನೇಮ್ ಮಾಡಿ ಕರೆಕ್ಟಾಗಿ, ಆಮೇಲೆ ಇಲ್ಲಿ ಸೇವ್ ಅಂತ ಕೊಡ್ಬೋದು ನಿಮಗೆ. ನೋಡಿ ಇದು JPEG ಆಗಿ ಈಗ ಸೇವ್ ಆಗಿದೆ, ಇದು JPEG ಆಗಿ ಈಗ ಸೇವ್ ಆಗಿದೆ. ಓಕೆ, ಸೊ ಇದರ ಯೂಸ್ ಏನಂದರೆ, ಫಾರ್ ಎಕ್ಸಾಂಪಲ್ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀನಿ. ಆಗ ಏನಾಗ್ತದೆ ಅಂದರೆ ಕ್ವಿಕ್ಕಾಗಿ ಅದು ಲೋಡ್ ಆಗಬೇಕು. ಒಂದು ಮಿನಿ ತುಂಬ ದೊಡ್ಡ ಸೈಜ್ ಇದ್ದರೆ, ಒಂದು ಮಿನಿ MB ಸೈಜ್ ಇದ್ದರೆ ಅದು ತುಂಬ ಟೈಮ್ ತೊಗೊಳ್ತದೆ. ಓಕೆ, ಲೋಡಿಂಗ್ ಸ್ಪೀಡ್ ತುಂಬ ಜಾಸ್ತಿ ತೊಗೊಳ್ತದೆ. ಸೊ ಲೋಡಿಂಗ್ ಟೈಮ್ ಕೂಡ ತುಂಬ ಮುಖ್ಯ ಆನ್ಲೈನ್ ಜಗತ್ತಲ್ಲಿ. ಸೊ ನಿಮಗೆ ಇನ್ ಕೇಸ್ ತುಂಬ ಕಡಿಮೆ ಸೈಜ್ ಇದು ಇಮೇಜಸ್ ಬರಬೇಕು, ಕ್ವಾಲಿಟಿ ಕೂಡ ಮೇಂಟೈನ್ ಆಗಬೇಕು. ಸೊ ನಿಮಗೆ ಹೀಗೆ ಮಾಡ್ಬೋದು. ಎಗೇನ್ ನಿಮಗೆ ಈಗ PNG ಸೇವ್ ಮಾಡೋದಾದರೆ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ BGN ಆಫ್ ಮಾಡಬೇಕು. ನೋಡಿ ಚೆಕರ್ ಬಾಕ್ಸ್ ಬರ್ತದೆ. ಅದಾದಮೇಲೆ ನಾನು ಶಾರ್ಟ್ಕಟ್ ಓದ್ತೀನಿ, ಕಂಟ್ರೋಲ್ ಆಲ್ಟ್ ಶಿಫ್ಟ್ ಮತ್ತು ಎಸ್. ನೋಡಿ ಅದು ಡೈಲಾಗ್ ಬಾಕ್ಸ್ ಓಪನ್ ಆಯಿತು. ಓಕೆ, ಈಗ ಎಕ್ಸಾಕ್ಟಲ್ಲಿ ಸೇಮ್ ಇದೆ, PNG 24 ಇದೆ, ಅದನ್ನು ತೊಗೊಳ್ಬೋದು. ಆ್ಯಂಡ್ ದೆನ್ ಯು ಕ್ಯಾನ್ ಸೇವ್ ಹಿಯರ್. ಸೊ ಸಿಮಿಲರ್ ಆಗಿ ಪ್ರೊಸೆಸ್ ಫಾಲೋ ಮಾಡಿ ಆ್ಯಂಡ್ ಯು ಕ್ಯಾನ್ ಕ್ರಿಯೇಟ್ ಅ PNG ಲೋಗೋ ಆಲ್ಸೋ. ಸೊ ಈ ರೀತಿ ನೀವು ಸೇವ್ ಫಾರ್ ವೆಬ್ಬನ್ನು ಮಾಡ್ಕೊಳ್ಬೋದು. ಹೀಗೆ ಫೋಟೋಶಾಪ್ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ಬೈ ದ ಎಂಡ್ ಆಫ್ ದ ಕ್ಲಾಸಸ್ ಒನ್ಸರ್ ನೀವು ಕಾನ್ಫಿಡೆಂಟ್ ಆದಮೇಲೆ ಫೋಟೋಶಾಪಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಅರ್ನಿಂಗ್, ಫ್ರೀಲಾನ್ಸ್ ನೀವು ಸ್ಟಾರ್ಟ್ ಮಾಡ್ಬೋದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋ. ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಶುಭ ದಿನ.